ಅಯೋಧ್ಯೆ ರಾಮ ಮಂದಿರದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಸಂಪೂರ್ಣವಾಗಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲ ಹೊತ್ತಿನಲ್ಲೇ ರಾಮ ಮಂದಿರದ ಮೇಲೆ ಧರ್ಮ ಧ್ವಜ ಅಥವಾ ಧ್ವಜಾರೋಹಣವನ್ನು ಇವತ್ತು ನೆರವೇರಿಸಲಾಗುತ್ತೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಸಂಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಕೆಲ ಹೊತ್ತಿನಲ್ಲೇ ರಾಮ ಮಂದಿರದ ಮೇಲೆ ಧರ್ಮ ಧ್ವಜದ ಸ್ಥಾಪನೆಯಾಗುತ್ತೆ. ರಾಮ ಮಂದಿರದ ಮೇಲೆ ಹಾರಾಡಲಿದೆ ಕೇಸರಿ ಧರ್ಮಧ್ವಜ. ಧ್ವಜಾರೋಹಣವನ್ನು ಇವತ್ತು ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಅಯೋಧ್ಯೆಗೆ ಆಗಮಿಸಿದ್ದಾರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು. ಒಂದಷ್ಟು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ನಿನ್ನೆಯಿಂದಲೂ ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಂದು ವಾರದಿಂದಲೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಜೊತೆಗೆ ನಿನ್ನೆಯಿಂದಲೂ ಕೂಡ ಒಂದಷ್ಟು ಪೂಜಾ ಕೈಂಕರ್ಯಗಳನ್ನು ಕೂಡ ಅಲ್ಲಿ ನೆರವೇರಿಸಲಾಗಿದೆ. ಬೆಳಗ್ಗಿನಿಂದಲೂ ಕೂಡ ಬಹಳಷ್ಟು ಪೂಜಾ ಕೈಂಕರ್ಯಗಳನ್ನು ಕೂಡ ವಿಧ ವಿಧವಾದಂತಹ ಹೂವಿನಿಂದ ಅಲಂಕಾರವನ್ನು ಮಾಡಿ ಅಭಿಷೇಕಗಳನ್ನು ಮಾಡುವಂತಹ ಮೂಲಕವಾಗಿ ಇವತ್ತು ವರ್ಣರಂಜಿತವಾಗಿ ಇವತ್ತು ಅಯೋಧ್ಯೆ ಕಾಣಸಿಗ್ತಾ ಇದೆ. ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ಕೂಡ ಈಗಾಗಲೇ ಅಯೋಧ್ಯೆಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿದ್ದಾರೆ. ಆನಂತರವಾಗಿ ದೇಶವನ್ನು ಉದ್ದೇಶಿಸಿ ಜನರನ್ನು ಉದ್ದೇಶಿಸಿ ಇವತ್ತು ನರೇಂದ್ರ ಮೋದಿಯವರು ಮಾತನಾಡಲಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನೋಡಿ ಸಾಧು ಸಂತರು ಗಣ್ಯರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ರಾಮ ಪಥದಲ್ಲಿ ರೋಡ್ ಶೋ ಅನ್ನು ಕೂಡ ಇವತ್ತು ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಬಹಳಷ್ಟು ವರ್ಷಗಳ ಕನಸು, ಒಂದೆರಡು ವರ್ಷಗಳೇನ್ರಿ ಇದೆಲ್ಲ, ಬಹಳಷ್ಟು ವರ್ಷಗಳ ಕನಸನ್ನು ನಾವು ನನಸು ಮಾಡಿಕೊಂಡಿದ್ದೇವೆ. ಅದರ ಸಂಪೂರ್ಣತಾ ಭಾವ ಇವತ್ತು ಎಲ್ಲರಲ್ಲೂ ಕೂಡ ಅಂದರೆ ಈಗ ಕಂಪ್ಲೀಟ್ ಏನು ಆಗಿರಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಆದಂತಹ ಹಿನ್ನೆಲೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ಕಂಪ್ಲೀಟ್ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಒಂದು ಟಚ್ಚನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು ಧ್ವಜಾರೋಹಣ. ಅದರಲ್ಲೂ ಕೂಡ ಕೇಸರಿ ಬಣ್ಣದ ಧ್ವಜಾರೋಹಣವನ್ನು ನೆರವೇರಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಧ್ವಜ ತ್ರಿಕೋನದ ಆಕಾರದಲ್ಲಿದೆ. ಅದರ ಮೇಲೆ ಓಂ ಅನ್ನುವಂತಹ ಚಿಹ್ನೆ ಕೂಡ ಇದೆ. ಜೊತೆಗೆ ಮರದ ಚಿಹ್ನೆಯನ್ನು ಕೂಡ ಈ ಒಂದು ಧ್ವಜ ಹೊಂದಿರುವಂಥದ್ದು. ಬಹಳಷ್ಟು ವೈಶಿಷ್ಟ್ಯತೆಗಳಿಗೆ ಇವತ್ತಿನ ದಿನ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೇವೆ ಅಥವಾ ಪೂಜಾ ಕೈಂಕರ್ಯವನ್ನು ಇಂಥ ಟೈಮ್ನಲ್ಲೇ ನಾವು ಮಾಡ್ತೀವಿ ಅಂತಂದರೆ ಬಹಳಷ್ಟು ವಿಶಿಷ್ಟವಾಗಿಯೂ ಕೂಡ ಆ ದಿನ ಇರಬೇಕು. ಇವತ್ತಿನ ವಿಶೇಷತೆಗಳು ಏನಪ್ಪ ಅಂತಂದರೆ ಒಂದು ರೀತಿಯಾಗಿ ನಾನು ಆಗಲೇ ಹೇಳ್ತಾ ಇದ್ದೆ ಯಾವಾಗಲೂ ಸುಪ್ರೀಂ ಕೋರ್ಟ್ನಲ್ಲಿ 2019ರಲ್ಲಿ ತೀರ್ಪು ಬಂದಂತಹ ತಿಂಗಳು ನವೆಂಬರ್ ತಿಂಗಳಿನಲ್ಲೇ 9ನೇ ತಾರೀಕು ಬಂದಿದ್ದು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಲಿ ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ನವೆಂಬರ್ ಒಂದು ರೀತಿಯಾಗಿ ಆ ವಿಚಾರಕ್ಕೆ ಸಾಕ್ಷಿ ಆದರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ರಾಮ ಸೀತೆ ಇಬ್ಬರು ಕೂಡ ಮದುವೆ ಆದಂತಹ ತಿಂಗಳು ಈ ವಾರ ಆಗಿರೋದು, ಇವತ್ತಿನ ದಿನ ಆಗಿರೋದ್ರಿಂದಾಗಿ ಅಥವಾ ಈ ತಿಂಗಳಾಗಿರುವಂತಹ ಕಾರಣವಾಗಿ ಬಹಳಷ್ಟು ವೈಶಿಷ್ಟ್ಯತೆಗಳಿಗೆ ಈ ಒಂದು ದಿನ ಕೂಡ ಕಾರಣವಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ದಿನವನ್ನು ಬಹಳ ವಿಶೇಷವಾದಂತಹ ದಿನ ಅಂತ ಹೇಳಿ ಪರಿಗಣಿಸಿ ಇವತ್ತು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಅಯೋಧ್ಯೆಯನ್ನು ಗಮನಿಸ್ತಾ ಇದ್ರಿ, ಬಹಳಷ್ಟು ಈಗಾಗಲೇ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಜೊತೆಗೆ ಲೈಟಿಂಗ್ಸ್ಗಳಿಂದ ಕೂಡ ಅಲಂಕಾರ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಅಯೋಧ್ಯೆ ನಗರಿಯನ್ನು ಕೂಡ ನೋಡ್ತಾ ಇದ್ರೆ ಅಲ್ಲಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಜನರು ಕೂಡ ಅವರ ಸಂತಸ ಭಾವ ಅವರಲ್ಲೂ ಕೂಡ ಕಾಡ್ತಾ ಇದೆ. ಜೊತೆಗೆ ದೇಶವೇ ಸಂತಸ್ತಾ ಇದೆ. ಇವತ್ತು ಧ್ವಜಾರೋಹಣೆಗೆ ಏನು ಆಗ್ತಾ ಇದೆ, ಸಂಪೂರ್ಣ ಆಗಿದೆಯಲ್ಲ, ಅಯೋಧ್ಯ ರಾಮ ಮಂದಿರ ಕಂಪ್ಲೀಟ್ ಆಗಿದೆಯಾ ಅನ್ನುವಂತಹ ಸಂತಸ ಈಗಾಗಲೇ ದೇಶದಾದ್ಯಂತ ಎಲ್ಲರಲ್ಲೂ ಕೂಡ ಇದೆ. ಇನ್ನು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇರುವಂತಹ ಶ್ರೀರಾಮ ಮಂದಿರ ದೇವಸ್ಥಾನದ ಶಿಖರದ ಮೇಲೆ 10 ಅಡಿ ಎತ್ತರದ ಇವತ್ತು ನೋಡಿ ಭಗವದ್ ಧ್ವಜ ಬೆಳಗ್ಗೆ 11:58ರಿಂದ ಮಧ್ಯಾಹ್ನ 1 ಗಂಟೆಯ ನಡುವೆ ಧ್ವಜಾರೋಹಣವನ್ನು ನೆರವೇರಿಸಲಾಗುತ್ತೆ. ಇದು ಶುಭ ಮುಹೂರ್ತದಲ್ಲಿ ನೆರವೇರಲಿದೆ ಧ್ವಜಾರೋಹಣ. ಧ್ವಜಾರೋಹಣದ ಬಳಿಕವಾಗಿ ಭಾಷಣ ಕೂಡ ಇವತ್ತು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಏರ್ಪಡಿಸಲಾಗಿದೆ ಎಲ್ಲ ರೀತಿಯಾಗಿ. ಏಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರೆಲ್ಲರೂ ಕೂಡ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನು ಈಗಾಗಲೇ ಅಯೋಧ್ಯೆಗೆ ನೀಡಲಾಗಿದೆ. ರಾಮ ಮಂದಿರ ಆವರಣದಲ್ಲಿ ಇನ್ನು ಸಪ್ತ ಮಂದಿರಕ್ಕೆ ಪ್ರಧಾನಿ ಮೋದಿಯವರು ಇವತ್ತು ಭೇಟಿ ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮಗಳಿಗೆ ಏನಿರುತ್ತೆ, ಫಸ್ಟ್ ಎಲ್ಲಿಗೆ ಭೇಟಿ ಕೊಡ್ತಾರೆ, ಏನು ಪೂಜಾ ಕೈಂಕರ್ಯಗಳು ಇವತ್ತು ಇರುತ್ತೆ ಅಂದರೆ ಇನ್ನು ಮಹರ್ಷಿ ವಸಿಷ್ಠ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿ, ಇನ್ನು ಅಗಸ್ತ್ಯ ಮಂದಿರ ಮಹರ್ಷಿ, ವಾಲ್ಮೀಕಿ ದೇವಿ, ಅಹಲ್ಯ, ನಿಷಾದ ರಾಜ, ಗುಹಾ ಮಂದಿರ, ಮಾತಾ ಶಬರಿ ಮಂದಿರ, ಜೊತೆಗೆ ಶೇಷಾವತಾರ್ ಮಂದಿರಕ್ಕೆ ಇವತ್ತು ಭೇಟಿಯನ್ನು ಇವತ್ತು ನೀಡಲಿದ್ದಾರೆ. 11 ಗಂಟೆಗೆ ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ಕೊಡ್ತಾರೆ. ಅನಂತರವಾಗಿ ರಾಮ ದರ್ಬಾರ್ ಗರ್ಭಗೃಹದಲ್ಲಿ ದರ್ಶನವನ್ನು ಕೂಡ ಮಾಡಲಿದ್ದಾರೆ. ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಲಿದ್ದಾರೆ. ರಾಮಲಲ್ಲ ಗರ್ಭಗೃಹದಲ್ಲಿ ರಾಮಲಲ್ಲ ದರ್ಶನವನ್ನು ಇವತ್ತು ಪಡೆಯಲಿದ್ದಾರೆ ಮೋದಿಯವರು. ಆನಂತರವಾಗಿ ಮಧ್ಯಾಹ್ನ 12 ಗಂಟೆಗೆ ಅವರು ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಧ್ವಜಾರೋಹಣವನ್ನು ಅವರು ನೆರವೇರಿಸ್ತಾರೆ.
ಶ್ರೀರಾಮ ಮಂದಿರದ ಶಿಖರದ ಮೇಲೆ ಕೇಸರಿ ಧ್ವಜಾರೋಹಣವನ್ನು ನೋಡು. ಈಗಾಗಲೇ ಗಮನಿಸ್ತಾ ಇದ್ರಿ, ಮೋದಿಯವರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದ ಹಾಗೆ ಎಲ್ಲೆಲ್ಲೂ ಕೂಡ ಈಗ ರಸ್ತೆಯ 2 ಇಕ್ಕೆಲೆಗಳಲ್ಲಿ ಒಂದು ಗಮನಿಸ್ತಾ ಇದ್ದೀರಿ, ಎಲ್ಲೆಲ್ಲೂ ಕೂಡ ಕೇಸರಿ ಧ್ವಜ ಕಾಣಿಸ್ತಾ ಇದೆ. ಒಂದು ಕಡೆ ಇನ್ನೊಂದು ಕೇಸರಿ ಹೂಗಳನ್ನೇ ಹಾಕಿದ್ದಾರೆ ನೋಡಿ. ಅಲ್ಲೆಲ್ಲ ಬ್ಯಾರಿಕೇಡ್ ಏನು ಹಾಕಲಾಗಿದೆ, ಜನಗಳು ನುಗ್ಗಬಾರ್ದು ಅಂಥೇಳಿ. ಆ ಬ್ಯಾರಿಕೇಡ್ನಲ್ಲೂ ಕೂಡ ಕೇಸರಿ ಹೂಗಳನ್ನೇ ಹಾಕಲಾಗಿರುವಂಥದ್ದು. ಎಲ್ಲರೂ ಕೂಡ ಬಾವುಟಗಳನ್ನು ಹಿಡ್ಕೊಂಡು ಮೋದಿಯವರನ್ನು ಕೂಡ ಈಗಾಗಲೇ ವೆಲ್ಕಮ್ ಮಾಡ್ಕೊಳ್ತಾ ಇದೆ. ಪ್ರತಿ ಕಂಬದಲ್ಲೂ ಕೂಡ ಕೇಸರಿಮಯವಾಗಿ ಇರುವಂಥದ್ದನ್ನ ಕೂಡ ಅಯೋಧ್ಯೆಯನ್ನು ಗಮನಿಸ್ತಾ ಇದ್ದೀರಿ. ಎಸ್, ಮೋದಿಯವರು ಕೂಡ ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಒಂದಷ್ಟು ಪೂಜಾ ಕೈಂಕರ್ಯಗಳು ಏನಿರುತ್ತೆ ಅವೆಲ್ಲವನ್ನು ಕೂಡ ನೆರವೇರಿಸಿದಂತಹ ಬಳಿಕವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಿದ್ದಾರೆ. 12:30 ಒಳಗಾಗಿ ಅವರು ನೆರವೇರಿಸುವಂತಹ ಕಾರಣವಾಗಿ ಅದರ ಹಿಂದೆ ಏನೆಲ್ಲ ಮಾಡಬೇಕು, ಪೂಜೆಗಳನ್ನು ಸಾಧು ಸಂತರು ಏನು ಹೇಳ್ತಾರೆ ಅವೆಲ್ಲವನ್ನು ಕೂಡ ಅವರು ನೆರವೇರಿಸಲಿದ್ದಾರೆ. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಒದಗಿಸಲಾಗಿದೆ. ಎಲ್ಲರೂ ಕೂಡ ಶ್ರೀರಾಮ ಶ್ರೀರಾಮ ಅಂಥೇಳಿ ಘೋಷಣೆಯನ್ನು ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ಕೂಗ್ತಾ ಇರುವಂಥದ್ದನ್ನ ಕೂಡ ನಾವು ಗಮನಿಸಬಹುದು. ಎಲ್ಲರೂ ಕೂಡ ಬಹಳ ಸಂತಸದಿಂದ ಇರುವಂತಹ ಕ್ಷಣ ಇವತ್ತು. ಯಾಕೆಂದರೆ ದಶಕಗಳ ಕನಸು ಸಂಪೂರ್ಣವಾಗಿ ಸಾಕಾರವಾಗಿ ಆಗಿರುವಂತಹ ದಿನ ಆಗಿರೋದ್ರಿಂದಾಗಿ ಎಲ್ಲರ ಮುಖದಲ್ಲಿಯೂ ಕೂಡ ಸಂತಸ ಇವತ್ತು ಕಾಣಿಸ್ತಾ ಇದೆ. ಭಾರತವೇ ಇವತ್ತು ಸಂತೋಷ ಪಡುವಂತಹ ಕ್ಷಣ ಕೂಡ ಆಗಿರೋದ್ರಿಂದಾಗಿ ಸೊ ಎಲ್ಲರೂ ಕೂಡ ಈಗಾಗಲೇ ಒಂದು ರೀತಿಯಾಗಿ ಹಿಂದೆ ಯಾವ ರೀತಿ ಆದಂತಹ ಅಯೋಧ್ಯೆಯನ್ನು ನಾವು ಗಮನಿಸ್ತಾ ಇದ್ವಿ, ಒಂದು ರೀತಿಯಾಗಿ ಈಗ ಮಾಡರ್ನ್ ಟಚ್ ಇರ್ಬೋದು ಅಷ್ಟೇ. ಬಟ್ ಆ ಒಂದು ಹಿಂದಿನ ದಿನಗಳಿಗೇನಿತ್ತು ಸೊ ಆ ದಿನಗಳನ್ನು ಮರುಕಳಿಸುವಂತಹ ಪ್ರಯತ್ನವನ್ನು ಕೂಡ ಮೋದಿಯವರು ಮಾಡಿದ್ದಾರೆ. ಆ ಸಂಭ್ರಮ ಏನಿತ್ತು, ಆ ವಿಜೃಂಭಣೆ ಯಾವ ರೀತಿಯಾಗಿತ್ತು, ಅಯೋಧ್ಯೆ ನಗರ ಆಗ ರಾಮ ಇದ್ದಂತಹ ಕಾಲದಲ್ಲಿ ಯಾವ ರೀತಿಯಾಗಿ ಸುಭಿಕ್ಷವಾಗಿ ಇತ್ತು, ಆ ಒಂದು ದಿನಗಳನ್ನು ಮರುಕಳಿಸುವಂತಹ ದಿನವಾಗಿ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಎಸ್ ಮೋದಿಯವರ ಸತತವಾದಂತಹ ಪ್ರಯತ್ನಗಳು ಕೂಡ ಇರಬಹುದು. ಸೊ ಬಹಳ ವರ್ಷಗಳ ಶತಕಗಳ ದಶಕಗಳ ಕನಸುಗಳು, ಬಹಳ ವರ್ಷಗಳ ಕನಸನ್ನು ಕೂಡ ನಾವು 2019ರಲ್ಲಿ ಈಡೇರಿಸ್ಕೊಂಡ್ವಿ. ಅದರ ಪ್ರತಿಫಲವಾಗಿ ಸಂಪೂರ್ಣವಾದಂಥ ಹಿನ್ನೆಲೆಯಲ್ಲಿ ಅಯೋಧ್ಯ ಮಂದಿರ ರಾಮಲಲ್ಲನನ್ನು ಕೂರಿಸಬೇಕಾದಂತಹ ಸಂದರ್ಭದಲ್ಲಿಯೂ ಕೂಡ ಗಮನಿಸಬೇಕಾಯಿತು. ಎಲ್ಲರ ಮುಖದಲ್ಲೂ ಕೂಡ ಆ ಸಂತೋಷ ಇರ್ಬೋದು. ಐತಿಹಾಸಿಕ ಕ್ಷಣಕ್ಕೆ ನೀವು ಎಲ್ಲರೂ ಕೂಡ ಸಾಕ್ಷಿಯಾದಂತಹ ದಿನ ಇರ್ಬೋದು. ಈಗ ಮತ್ತೊಂದು ಇತಿಹಾಸದ ಪುಟಗಳಲ್ಲಿ ಸೇರುವಂತಹ ದಿನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣವನ್ನು ಮೋದಿಯವರು ನೆರವೇರಿಸಲಿದ್ದಾರೆ. ಎಸ್, ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಗಣ್ಯರೆಲ್ಲರೂ ಸಾಧು ಸಂತರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿಯಾಗಿರುವಂತಹ ಅರುಣ್. ಎಸ್ ಅರುಣ್ ಜಿ, ಈಗ ನೀವು ಎಲ್ಲರೂ ಕೂಡ ಐತಿಹಾಸಿಕ ಕ್ಷಣಕ್ಕೆ, ಅದರಲ್ಲೂ ಕೂಡ ಅಯೋಧ್ಯೆ ಮಂದಿರ ಕಂಪ್ಲೀಟ್ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಧ್ವಜಾರೋಹಣ ಕಾರ್ಯ ಕೂಡ ಆಗ್ತಾ ಇದೆ. ಬಹಳಷ್ಟು ವಿಶೇಷತೆಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇರುವಂಥದ್ದು. ಇವತ್ತಿನ ದಿನದ ವಿಶೇಷತೆಗಳಿರ್ಬೋದು ಅಥವಾ ಧ್ವಜಾರೋಹಣ ಎಲ್ಲದರ ಒಂದು ಮಾಹಿತಿಯನ್ನು ನೀಡೋದಾದರೆ. ನಿಜ, ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ, ಅದರಲ್ಲೂ ಉತ್ತರ ಭಾರತೀಯ ಸನಾತನ ಧರ್ಮದ ಸಂಪ್ರದಾಯದ ಪ್ರಕಾರ ದೇವಾಲಯಗಳ ಗೋಪುರಗಳ ಮೇಲೆ ಧ್ವಜಾರೋಹಣ ಮಾಡೋದಿದೆಯಲ್ಲ, ಇದು ಆ ಇಡೀ ದೇವಾಲಯದ ನಿಜವಾದ ಪ್ರಾಣ ಪ್ರತಿಷ್ಠಾಪನೆ ಅಥವಾ ದೇವಾಲಯದ ಉದ್ಘಾಟನೆ ಅಂತೇಳಿ ಸಾಂಕೇತಿಕವಾಗಿ ಹೇಳಲಾಗುತ್ತೆ. ಇವತ್ತು ಕೂಡ ಅಯೋಧ್ಯೆಯಲ್ಲಿ ಆ ಧರ್ಮಧ್ವಜಾರೋಹಣ ನೆರವೇರ್ತಾ ಇದೆ. ನೋಡಿ, ಅಯೋಧ್ಯೆಯಲ್ಲಿ ದೇವಾಲಯದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ 2024ರಲ್ಲಿ ಆಗೋಯ್ತು. ಆದರೆ ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ಣ ಆಗಿರಲಿಲ್ಲ. ಈಗ ಉಳಿದ 2 ಅಂತಸ್ತುಗಳ ನಿರ್ಮಾಣ ಕಾರ್ಯ ಪೂರ್ಣ ಆಗಿ ಆ ದೇವಾಲಯದ ಮೇಲ್ಭಾಗದ ಶಿಖರದ ಮೇಲೆ 191 ಅಡಿ ಎತ್ತರದ ಶಿಖರದ ಮೇಲೆ ಈಗ ಧರ್ಮಧ್ವಜಾರೋಹಣವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದು ಇವತ್ತು ಎಂಥ ದಿನ, ಅತ್ಯಂತ ಪವಿತ್ರವಾದಂಥ, ಅತ್ಯಂತ ಶುಭವಾದಂಥ ದಿನ. ಇವತ್ತಿನ ದಿನವೇ ಸೀತಾರಾಮರ ಕಲ್ಯಾಣವಾಯಿತು ಅಂತ ಹೇಳ್ತಾರೆ. ರಾಮ ಸೀತೆಯರ ಮದುವೆಯಾದಂಥ ದಿನ, ಅದೇ ಮುಹೂರ್ತದಲ್ಲೇ ಇವತ್ತು ಧರ್ಮಧ್ವಜಾರೋಹಣವನ್ನು ಅಯೋಧ್ಯೆಯಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಅಯೋಧ್ಯೆಯ ಆ ಒಂದು ಸ್ಥಳ ಇದೆಯಲ್ಲ, ಅದನ್ನು ಬ್ರಹ್ಮಾಂಡದ ಮಧ್ಯಭಾಗ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿರುವಂಥ ಅಯೋಧ್ಯೆಯ ರಾಮನ ಜನ್ಮಭೂಮಿಯಲ್ಲಿ ಇವತ್ತು ಧರ್ಮಧ್ವಜಾರೋಹಣ ಆಗ್ತಾ ಇರುವಂಥದ್ದು. ಆ ಅಯೋಧ್ಯೆಯ ದೇವಸ್ಥಾನ ಇದೆಯಲ್ಲ, ಅಲ್ಲಿ 3 ಶೈಲಿಗಳನ್ನು ಮಿಶ್ರಣ ಮಾಡಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಉತ್ತರ ಭಾರತೀಯ ಶೈಲಿಯಾದಂಥ ನಾಗರ ಶೈಲಿ ಹಾಗೂ ದಕ್ಷಿಣ ಭಾರತೀಯ ಶೈಲಿಯಾದಂಥ ದ್ರಾವಿಡ ಶೈಲಿ, ಇವೆರಡರ ಮಿಶ್ರಣವಾದಂಥ ಬೇಸರ ಶೈಲಿ, 3 ಶೈಲಿಗಳನ್ನು ಮಿಶ್ರಣ ಮಾಡಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೂ ಪ್ರಧಾನ ಗೋಪುರ ಏನಿದೆ, ಪ್ರಧಾನ ಗೋಪುರ ನಾಗರ ಶೈಲಿಯಲ್ಲಿದೆ.
ದಕ್ಷಿಣ ಭಾರತದಲ್ಲಾದರೆ ಗೋಪುರಗಳ ಮೇಲೆ ಕಳಶ ಸ್ಥಾಪನೆಯನ್ನು ಮಾಡ್ತಾರೆ. ಆದರೆ ನಾಗರ ಶೈಲಿಯಲ್ಲಿ ಗೋಪುರಗಳ ಮೇಲೆ ಧರ್ಮಧ್ವಜವನ್ನು ಹಾರಿಸ್ತಾರೆ. ಇವತ್ತು ಕೂಡ ಆ ಧರ್ಮಧ್ವಜವನ್ನು ಹಾರಿಸುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಗಮನಿಸಿ, ಈ ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನದ ಶಿಲಾನ್ಯಾಸವನ್ನು ನೆರವೇರಿಸಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು. ನಂತರ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು. ಇವತ್ತು ದೇವಾಲಯದ ನಿರ್ಮಾಣ ಸಂಪೂರ್ಣ ಆದ ನಂತರ ಅಲ್ಲಿ ಧರ್ಮಧ್ವಜಾರೋಹಣವನ್ನು ಮಾಡ್ತಾ ಇರೋದು ಯಾರು? ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು. ಇವತ್ತಿನ ದಿನ ಎಂಥದ್ದು? ಇವತ್ತು ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ವೃಶ್ಚಿಕ ಮಾಸ, ಉತ್ತರಾಷಾಢ ನಕ್ಷತ್ರದಲ್ಲಿ ಅದು ಪಂಚಮಿ ಷಷ್ಠಿ ತಿಥಿಯ ಸಂದರ್ಭದಲ್ಲಿ ಈ ಧರ್ಮಧ್ವಜವನ್ನು ಆರೋಹಣ ಮಾಡ್ತಾ ಇದ್ದಾರೆ. ಅತ್ಯಂತ ಶುಭ. ಈ ಧ್ವಜ ಇದೆಯಲ್ಲ, ಈ ಧ್ವಜ ಶಕ್ತಿಯ ಸಂಕೇತ ಅಂತೆ. ಅದರಲ್ಲೂ ತ್ರಿಕೋಣಾಕಾರವಾಗಿರುವಂತಹ ಧ್ವಜವನ್ನು ಆರೋಹಣ ಮಾಡ್ತಾ ಇರುವಂಥದ್ದು. ಉತ್ತರ ಭಾರತದ ಬಹುತೇಕ ದೇವಾಲಯಗಳಲ್ಲಿ ತ್ರಿಕೋಣಾಕಾರ ಧ್ವಜವನ್ನೇ ಹಾರಿಸುವಂಥದ್ದು. ಅದು ಈ ಧ್ವಜ 10 ಅಡಿ ಅಗಲ ಹಾಗೂ 20 ಅಡಿ ಉದ್ದ ಇರುವಂಥ ಬೃಹತ್ ಧ್ವಜವನ್ನೇ ಆರೋಹಣ ಮಾಡ್ತಾ ಇದ್ದಾರೆ. ಈ ಧ್ವಜ ಇದೆಯಲ್ಲ, ಇದು ಯಾಕೆ ತ್ರಿಕೋಣಾಕಾರವಾಗಿರುತ್ತೆ? ಮತ್ತು ಅದಕ್ಕಿನ್ನೊಂದು ವಿಶೇಷತೆ ಇದೆ. ಧ್ವಜಗಳು ಸಾಧಾರಣವಾಗಿ ಸೂರ್ಯನಿಂದ ಶಕ್ತಿಯನ್ನು ಪಡೆದು ನಂತರ ಅದನ್ನು ದೇವರಿಗೆ ಸಮರ್ಪಣೆ ಮಾಡುತ್ತವಂತೆ. ಪ್ರಥಮ ಸೂರ್ಯನ ಕಿರಣಗಳ ಅಥವಾ ಪ್ರಥಮ ಸೂರ್ಯನ ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳುತ್ತವಲ್ಲ, ಹಾಗಾಗಿ ನೋಡಿ, ಬೆಳಕು ಸಾಧಾರಣವಾಗಿ ಒಂದು ದಿಕ್ಕಿನಿಂದ ಆರಂಭವಾಗಿ ನಂತರ ಹರಡಿಕೊಳ್ಳುತ್ತೆ. ಆ ಬೆಳಕು ಹರಡುವುದರ ಸಂಕೇತವಾಗಿ ತ್ರಿಕೋಣಾಕಾರದ ಧ್ವಜವನ್ನು ಹಾರಿಸಲಾಗುತ್ತೆ. ಈಗ ಅಲ್ಲಿ ಅಯೋಧ್ಯೆಯಲ್ಲೂ ಕೂಡ ಕೇಸರಿ ಬಣ್ಣದ ತ್ರಿಕೋಣಾಕಾರದ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಆ ಧ್ವಜದ ಮೇಲ್ಭಾಗದಲ್ಲಿ ಒಂದು ಕಡೆ ಸೂರ್ಯನ ಚಿಹ್ನೆ ಇದೆ. ಈ ಸೂರ್ಯನ ಚಿಹ್ನೆ ಇದೆಯಲ್ಲ, ಇದು ಶ್ರೀರಾಮನ ವಂಶ, ಸೂರ್ಯವಂಶ, ಇಕ್ಷ್ವಾಕು ವಂಶ. ಹಾಗಾಗಿ ಸೂರ್ಯನನ್ನು ಅಲ್ಲಿ ನಾವು ಪ್ರತಿನಿಧಿಸಲೇಬೇಕು. ಹಿಂದೆಲ್ಲ ರಾಜ ಮಹಾರಾಜರುಗಳು ಕೂಡ ಅವರ ಅರಮನೆಯ ಮೇಲೆ, ನಂತರ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರ ಒಂದು ರಥಗಳ ಮೇಲೆ ಈ ರೀತಿಯ ತಮ್ಮ ವಂಶದ ಧ್ವಜಗಳನ್ನು ಹಾರಿಸ್ತಾ ಇದ್ರು. ಹಾಗಾಗಿ ಶ್ರೀರಾಮ ಸೂರ್ಯವಂಶಜನಾದ್ದರಿಂದ ಶ್ರೀರಾಮನ ಜನ್ಮಸ್ಥಳದಲ್ಲಿ ನಿರ್ಮಾಣವಾಗಿರುವಂಥ ಆ ದೇವಾಲಯದ ಮೇಲ್ಭಾಗದಲ್ಲಿ ಸೂರ್ಯನ ಚಿಹ್ನೆಯನ್ನು ಒಳಗೊಂಡಂಥ ಧ್ವಜವನ್ನು ಇವತ್ತು ಹಾರಿಸ್ತಾ ಇದ್ದಾರೆ. ಇದಕ್ಕೀಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾಗಿದೆ. ಇವತ್ತು 8,000 ಜನರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಅಯೋಧ್ಯೆ ಭಕ್ತಿಯಲ್ಲಿ ಮಿಂದೆ ಹೇಳ್ತಾ ಇದೆ. ಇವತ್ತು ನಿಜವಾದಂಥ ರಾಮ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು, ಇವತ್ತು ನಿಜವಾಗಲೂ ರಾಮ ಮಂದಿರದ ನಿಜವಾದ ಉದ್ಘಾಟನೆ ಇವತ್ತಾಗ್ತಾ ಇರೋದು. ಹಾಗಾಗಿ ಅಂದು ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಏನೆಲ್ಲ ಮಹತ್ವ ಇತ್ತೋ ಅದಕ್ಕಿಂತಲೂ ಹೆಚ್ಚಿನ ಮಹತ್ವ ಇಂದು ಧರ್ಮಧ್ವಜಾರೋಹಣಕ್ಕೆ ಕೊಡ್ತಾ ಇರುವಂಥದ್ದು. ಅದು ಪ್ರಧಾನಿ ನರೇಂದ್ರ ಮೋದಿಯವ್ರ ಕೈಲಿ ಆಗ್ತಾ ಇರೋದ್ರಿಂದಾಗಿ ಇಡೀ ಭಾರತ ಅಥವಾ ಇಡೀ ವಿಶ್ವ ಅಯೋಧ್ಯೆಯ ಕಡೆಗೆ ತಿರುಗಿ ನೋಡ್ತಾ ಇದೆ. ಅಯೋಧ್ಯೆ ಈ ಒಂದು ಕ್ಷಣಕ್ಕೋಸ್ಕರ ಬಹುಶಃ 4 ನಿಮಿಷದಲ್ಲಿ ಧರ್ಮಧ್ವಜಾರೋಹಣ ಆಗೋಗುತ್ತೆ. ಆದರೆ ಆ 4 ನಿಮಿಷಕ್ಕಿರುವಂಥ ಮಹತ್ವ ಇದೆಯಲ್ಲ, ಅಥವಾ ಇಡೀ ದೇಶ ಕಾಯ್ತಾ ಇತ್ತಲ್ಲ, ಸುಮಾರು 500 ವರ್ಷಗಳಿಂದ ಕಾಯ್ತಾ ಇದ್ದಂಥ ಕ್ಷಣ. ಆ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು, ಅಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು, ಅಲ್ಲೊಂದು ಬೃಹತ್ ದೇಗುಲ ನಿರ್ಮಾಣವಾಗಬೇಕು, ಇಡೀ ವಿಶ್ವದ ಎಲ್ಲ ಸಮಸ್ತ ಆಸ್ತಿಕರು ಸನಾತನ ಧರ್ಮೀಯರು ಅಲ್ಲಿಗೆ ಹೋಗಿ ಬರಬೇಕು. ನೋಡಿ, ಅಯೋಧ್ಯೆ ಇದೆಯಲ್ಲ, ನಮ್ಮ ಧರ್ಮಕ್ಷೇತ್ರಗಳ ಪೈಕಿ ಮೊದಲನೇದೇ ಅದು. ದಶಕ್ಷೇತ್ರಗಳು ಅಂತ ಹೇಳ್ತೀವಿ. 10 ಧರ್ಮಕ್ಷೇತ್ರಗಳ ಪೈಕಿ ಮೊದಲನೆಯದೇ ಅಯೋಧ್ಯ, ಕಾಶಿ, ಆವಂತಿಕಾ, ಹೀಗೆ ಶುರುವಾಗುತ್ತೆ. ಹಾಗಾಗಿ ಅಯೋಧ್ಯೆಗೆ ಅತಿ ಹೆಚ್ಚಿನ ಮಹತ್ವ ಇರುವಂಥದ್ದು. ಇವತ್ತು ಅಯೋಧ್ಯೆ ವಿಶ್ವದ ಗಮನವನ್ನು ಸೆಳೀತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅಂದರೆ 11 ಗಂಟೆ 50 ನಿಮಿಷದಿಂದ 12 ಗಂಟೆಯ ಸಂದರ್ಭದಲ್ಲಿ ನಡೆಯುವಂಥ ಆ ಶುಭ ಮುಹೂರ್ತದಲ್ಲೇ ಧರ್ಮಧ್ವಜಾರೋಹಣ ಕೂಡ ಆಗ್ತಾ ಇದೆ. ಇಡೀ ದೇಶ ಕಾಯ್ತಾ ಇದೆ. ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.